ಬನ್ನಿಯಪ್ಪ. ಬಾ ಕವಿತಾ. ವಿಮ್ಲಾ, ಹಾ, ನಿನ್ ಮನೆ ಅಂತೂ ಸೂಪರ್ ಆಗಿದೆ. ಮುಂಬೈ ಅಂತ ದೊಡ್ಡ ಸಿಟಿಲಿ ಇಂಥ ಮನೆ ಅಂದ್ರೆ ದೊಡ್ಡ ವಿಷಯನೇ. ಇದೆಲ್ಲ ಆಗಿದ್ದು ನಮ್ಮಪ್ಪ ಕೊಟ್ಟಿರೋದ್ರಿಂದ ಮಾತ್ರ. ಥ್ಯಾಂಕ್ ಯು ಅಪ್ಪ. ಅವರೇ ಕೊಡ್ಸಿದ್ದು ಈ ಮನೆನ. ಅಯ್ಯೋ ಹಾ, ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತಗೊಂಡ್ಬರ್ತೀನಿ, ಸರಿನಾ? ಅಪ್ಪ ನೀವು ಫ್ರೆಶ್ ಅಪ್ ಆಗಿರಿ. ಮತ್ತಿಲ್ ಕೇಳು, ನಾನು ನಿನ್ ಜಾಬ್ ಬಗ್ಗೆ ಒಬ್ರತ್ರ ಮಾತಾಡಿದೀನಿ. ಅವರು ಮೋಸ್ಟ್ಲಿ ನಾಳೆ ಮೀಟ್ ಆಗ್ಬಹುದು. ಮನೋಜ್ ಅಂತ ಅವ್ರ ಹೆಸರು, ಸರಿನಾ? ನೀನ್ ರೆಡಿ ಇರು. ಹಾಯ್. ಯಾರು? ಸರ್, ನಾನು ಮನೋಜ್. ವಿಮ್ಲಾ ಅವ್ರ ಮನೇಲಿದ್ದಾರಾ? ಇಲ್ಲ. ನೀವು ವಿಮ್ಲಾ ಅವ್ರ ತಂದೆ ಅಲ್ವಾ? ಹೌದು. ಅದೇನಂದ್ರೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅಯ್ಯೋ ಮನೋಜ್, ಬಂದಿದ್ ಒಳ್ಳೇದೇ ಆಯ್ತು. ನಾನೇ ನಿನ್ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಹೊರಗಡೆನೇ ಇದ್ಯಾ? ಬಾ ಒಳಗಡೆ. ನೀವು ಬನ್ನಿ. ಕೆಲ್ಸದ ವಿಷಯನ ಫ್ಯಾಕ್ಟ್ರಿಲಿ ಮಾತಾಡಾಯ್ತು. ನಾಳೆ ಮೀಟ್ ಆಗಕ್ಕೆ ಹೋಗ್ಬೇಕು. ನೀವ್ ಬಂದ್ರಾ? ಹೇ ಕವಿತಾ, ಇವ್ರು ಮನೋಜ್. ಆ ಮನೋಜ್ ನನ್ ಜಾಬ್ ಬಗ್ಗೆ ಹೇಳಿದ್ನಲ್ಲ, ಅದು ಇವ್ರಿಗೇನೆ. ನಮಸ್ಕಾರ ರೀ. ನಮಸ್ಕಾರ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಅಯ್ಯೋ ಯಾಕೆ? ಟೀ ಕುಡ್ಕೊಂಡಾದ್ರೂ ಹೋಗ್ಬೋದಲ್ಲ? ಇಲ್ಲ, ಸ್ವಲ್ಪ ಅರ್ಜೆಂಟಾಗಿ ಎಲ್ಲ ಹೋಗ್ಬೇಕು. ನಾಳೆ ಕುಡಿತೀನಿ. ನಾಳೆ ಸಿಗೋಣ. ಮತ್ತೆ ನೀವು ನಾಳೆ ರೆಡಿ ಆಗಿರಿ. ಸರಿ, ಬಾಯ್. ಬಾಯ್. ನಮಸ್ಕಾರ. ಬಾಯ್. ಸರ್, ಬರ್ತೀನಿ. ಇವಾಗ ಏನ್ ಮಾಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿಂಗೆ? ಹುಚ್ಚಿ, ಕುಡಿ ಅನ್ನಲ್ಲ. ಹಾ, ಕುಡಿತೀನಿ. ಅಯ್ಯೋ ಅಪ್ಪ ಬಂದ್ಬಿಡ್ತಾರೆ. ಚೀ, ಕುಡಿ. ಕುಡಿ ಸಾಕು. ಹೇಗನ್ನಿಸ್ತು? ಚೆನ್ನಾಗಿದೆ. ನನಗ್ ಗೊತ್ತಿತ್ತು. ಇವಾಗ ನೋಡು. ನೀರ ಹಾಕೊಳ್ಳೋದ್ ಬೇಡ, ಹಾಗೆ ಕುಡಿ. ಕವಿತಾ, ಮೈ ಡಾರ್ಲಿಂಗ್, ನನ್ನ ಆಸೆಗಳನ್ನ ತೀರಿಸು. ಬಾ ನನ್ನ ಹತ್ತಿರಕ್ಕೆ. ನನ್ನನ್ನು ನಿಂಗೆ ಸ್ವಂತ ಮಾಡ್ಕೋ. ಹೋಗ್ಬಿಟ್ಟು ನೋಡ್ತೀನಿ. ಈಗ ಅವಳು ಮಲಗಿರ್ಬೋದು.
ಹೌದಾ? ಸರಿ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ನೀನು ಮನೋಜ್ ಜೊತೆ ಹೋಗಿ ಫ್ಯಾಕ್ಟ್ರಿಲಿ ಮಾತಾಡ್ಕೊಂಡ್ ಬಾ, ಸರಿನಾ? ಸರಿ ಆಯ್ತು. ಮನೋಜ್ ಇವಳನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಹಾ. ಸರಿ, ನೀನು ಹುಷಾರಾಗು. ನೀನು ಕೂಡ. ಬಾಯ್ ಬಾಯ್. ಬಾಯ್ ಮನೋಜ್. ಓ ಓಕೆ, ಬಾಯ್ ವಿಮಲಾ. ನಾನು ನಿಮಗೆ ಋಣಿಯಾಗಿರ್ತೀನಿ. ನಿಮ್ಮಿಂದಾಗಿ ನನಗೆ ಕೆಲಸ ಸಿಗ್ತಿದೆ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅದ್ರಲ್ಲಿ ಉಪಕಾರ ಏನಿದೆ? ವಿಮಲಾ ಅವರು ಹೇಳಿದ್ರು ಅಂತ ಈ ಕೆಲಸ ಕೊಡಿಸ್ದೆ ಅಷ್ಟೇ. ನನಗೆ ಗೊತ್ತು ವಿಮಲಾ ಈ ಥರ ಎಲ್ಲ ಒಳ್ಳೆ ಕೆಲಸನ ಮಾಡ್ತಾರೆ ಅಂತ. ಮತ್ತು ನೀವು ಅವ್ರಿಗೆ ಕ್ಲೋಸ್ ಅನ್ಸುತ್ತೆ. ಓ ಕವಿತಾ, ಇವತ್ತಿಷ್ಟು ಬೇಗ? ಮತ್ತೆ ಮನೇಲಿ ಕೂಡ ಯಾರೂ ಇಲ್ಲ. ಇವತ್ತು ಇವಳ ನಾನು ನನ್ನ ಬಲೆಗೆ ಸಿಕ್ಕಾಕ್ಸ್ಕೊಂಡಾಗೇನೆ. ಎಷ್ಟು ಹೆದರ್ಕೋತಾ ಇದೆಯಾ ನೀನು? ಅಂಕಲ್ಲು ಯಾರು ನೋಡಲ್ಲ. ನಿಂಗೆ ಗೊತ್ತಾ, ನಿನ್ನ ನೋಡಿದ್ರೆ ಒಂಥರ ನನಗೆ ನಗು ಅಂದ್ರೆ ನಗು ಬರ್ತಾ ಇದೆ. ಅಯ್ಯೋ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನಿಂಗೇನು ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನೀನು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ.
ಅರೆ ಅಂಕಲ್, ನೀವು ಏನಾದ್ರೂ ಬೇಕಿತ್ತಾ ನಿಮ್ಗೆ? ಹಾ, ಏನ್ ಬೇಕು ಹೇಳಿ. ಪ್ರೀತಿ. ನನಗೆ ಅರ್ಥ ಆಗ್ಲಿಲ್ಲ. ಅದೇ ಪ್ರೀತಿ. ನೀನು ಯಾವುದನ್ನ ಮನೋಜ್ಗೆ ಕೊಡ್ತಾ ಇದ್ದು ಆ ರೀತಿ ಪ್ರೀತಿ. ಅಂಕಲ್, ಅಂಕಲ್, ಇದೇನ್ ಮಾಡ್ತಿದ್ದೀರಾ ನೀವು? ಮನೋಜ್ ನಿನ್ ಜೊತೆ ಏನ್ ಮಾಡಿದ್ನೋ ಅದನ್ನೇ ಮಾಡ್ತಿರೋದು ಪ್ರೀತಿ. ಕವಿತಾ, ಕವಿತಾ ಏನಾಯ್ತು? ಇದೆಲ್ಲ ಏನಿದು? ಇದೆಲ್ಲ ಯಾರ್ ಮಾಡಿದ್ದು? ಅಂಕಲ್, ಅಪ್ಪ ನೀವು ಇದೇನಿದು? ನೀವ್ ಇಷ್ಟೊಂದು ಹಾಳಾಗಿದ್ದೀರಾ? ನನ್ ಮನ್ಸಲ್ಲೂ ಹೀಗೆ ಅನ್ಕೊಂಡಿರ್ಲಿಲ್ಲ. ನಾನ್ ನಿಮ್ಮನ್ನ ಅಪ್ಪ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಿದೆ ನನ್ಗೆ. ಬಾಯ್ ಮುಚ್ಚೆ. ಯಾವಾಗ ನೋಡಿದ್ರು ಅಪ್ಪ 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 ಅಪ್ಪ. ಅಪ್ಪಂಗೆ ಯಾವ್ದೇ ರೀತಿ ಫೀಲಿಂಗ್ಸ್ ಇರಲ್ವಾ ಹೇಗೆ? ನಾನು ಅವಳ ಹತ್ರ ಪ್ರೀತಿ ತಾನೇ ಕೇಳಿದ್ದು, ಬೇರೆ ಏನೂ ಇಲ್ಲ. ಮತ್ತೆ ನನಗಿಂತ ವಿಷಯಗಳಲ್ಲಿ ನಾಚಿಕೆ ಏನು ಬರೋದಿಲ್ಲ. ನೀನ್ ನನಗೆ ಉಪದೇಶ ಕೊಡೋದಕ್ಕೆ ಬರಬೇಡ, ಅರ್ಥ ಆಯ್ತಾ? ನೀನ್ ಬರೇ. ಅಪ್ಪ ದೂರ ಇರಿ, ನಾಚಿಕೆ ಆಗ್ತಿದೆ ನಿಮ್ಮನ್ನ ನೋಡಕ್ಕೆ. ನಾಚಿಕೆ ಬರ್ತಿದ್ಯಾ? ಇವಾಗ ನಿನಗೆ ನನ್ನಿಂದ ನಾಚಿಕೆ ಬರ್ತಾ ಇದೆ. ನಾನು ಯಾವಾಗ ನಿನಗೆ ಈ ಮನೆನ ಖರೀದಿ ಮಾಡಿ ಕೊಟ್ಟಿದ್ನೋ ಅವಾಗ ನಿನ್ಗೆ ನಾಚಿಕೆ ಬರ್ಲಿಲ್ವಾ? ಯಾವತ್ ನಿನ್ ಡಿವೋರ್ಸ್ ಆಯ್ತು, ನಾನ್ ನಿನಗೆ ಜೊತೆಯಾಗಿ ನಿಂತೆ, ಅವಾಗ ನಿನಗೆ ನಾಚಿಕೆ ಬರ್ಲಿಲ್ವಾ ಹೇಗೆ? ನಿನ್ನ ಪ್ರತಿ ಹೆಜ್ಜೆಲ್ಲೂ ನಾನು ನಿನ್ ಜೊತೆಗೆ ಇದ್ದಾಗ, ಪ್ರತಿ ಹಂತಲ್ಲೂ ನಾನು ನಿನಗೆ ಸಹಾಯ ಮಾಡಿದಾಗ ನಿನಗೆ ನಾಚಿಕೆ ಬರ್ಲಿಲ್ವಾ? ಆದ್ರೆ ನಾನು ಅವಳಿಂದ ಸ್ವಲ್ಪ ಪ್ರೀತಿ ಕೇಳಿದ ತಕ್ಷಣ ನಿನಗೆ ನಾಚಿಕೆ ಬಂದ್ಬಿಡ್ತಾ? ಅಪ್ಪ ನೀವು ನನ್ಗೆ ಜನ್ಮ ಕೊಟ್ಟಿರೋ ಅಪ್ಪ, ಇದು ನಿಮ್ ಕರ್ತವ್ಯ. ಯಾವ ಕರ್ತವ್ಯ ಏನೂ ಇಲ್ಲ. ಇದನ್ನೆಲ್ಲ ಉಪಕಾರ ಅಂತ ಹೇಳ್ತಾರೆ. ಅದು ನಾನ್ ನಿನಗೆ ಕೊಟ್ಟಿರೋ ಭಿಕ್ಷೆ ಅಷ್ಟೇ. ನಾನ್ ನಿನಗ್ ಮಾಡಿರೋ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸೋ ಸಮಯ ಬಂದಿದೆ. ಅದ್ ನಿನಗೆ ಅರ್ಥ ಆಗ್ತಾ ಅಲ್ವಾ ಹೇಗೆ? ಅಪ್ಪ ದೂರ ಇದ್ಬಿಡಿ, ಇಲ್ಲಾಂದ್ರೆ ಸರಿ ಇರಲ್ಲ. ನಾನು ಹೇಳ್ತಿದ್ದೀನಿ, ಕಳ್ಸೋಣ. ದೂರ ಇರಿ, ಸರಿ ಇರೋದಿಲ್ಲ. ಹೋಗಿ ಆ ಕಡೆ. ಬಾ ಕವಿತಾ. ಕವಿತಾ, ಕವಿತಾ, ನನ್ನನ್ನು ಕ್ಷಮಿಸ್ಬಿಡು ಕವಿತಾ. ನನ್ಗಿದೆಲ್ಲ ಗೊತ್ತಿರ್ಲಿಲ್ಲ. ನಮ್ಮಪ್ಪ ಇಷ್ಟ ಹಂತಕ್ಕೆ. ನಾನಿನ್ಮೇಲೆ ಮನೇಲಿ ಇರೋದಿಲ್ಲ, ನಾನ್ ಬೇರೆ ಮನೇಲಿ ಇರ್ತೀನಿ. ಇವಾಗ ನನಗೆ ಕೆಲಸ ಕೂಡ ಸಿಕ್ಕಿದೆ, ಇನ್ನು ಅವನ ಹತ್ರ ಇರೋದಕ್ಕಾಗೋದಿಲ್ಲ. ಇಲ್ಲ ಇಲ್ಲ ಕವಿತಾ, ನೀನೆಲ್ಲೂ ಹೋಗ್ಬೇಡ. ಹೋಗ್ಬೇಕಾಗಿರೋದು ಅವರು. ಇವತ್ ಸಂಜೆನೆ ಹೋಗಿ ನಾನು ಅವ್ರನ್ನ ಊರಿಗೆ ಬಿಟ್ಟು ಬರ್ತೀನಿ. ನೀನ್ ಟೆನ್ಷನ್ ತಗೋಬೇಡ, ಆರಾಮಾಗಿರು.